ಮೈಸೂರಿಗೆ ತುಂಬ ಜನ ಹೋಗಿರ್ತೀರ. ಆದರೆ ನಾವು ಈ ಸಲ ಮೈಸೂರು ಟ್ರಿಪ್ ಡಿಫ್ರೆಂಟ್ ಆಗಿ ಪ್ಲ್ಯಾನ್ ಮಾಡಿದ್ದೇವೆ. ಯಾಕಂದರೆ 2 ಸಲ ನಾವು ಆಲ್ರೆಡಿ ಮೈಸೂರು ನೋಡಿದೆವು. ಹಾಗಾಗಿ ಈ ಸಲ ನಾವು ನಮ್ಮದು 15th ಆ್ಯನಿವರ್ಸರಿಗೆ ಮೈಸೂರು ಟ್ರಿಪ್ ಪ್ಲ್ಯಾನ್ ಮಾಡಿ, ಅಲ್ಲಿ ನಮ್ಮದು ಮೇನ್ ಪಾಯಿಂಟ್ ಏನಿತ್ತಂದರೆ, ನಾವು ಮೈಸೂರು ಆಲ್ರೆಡಿ ನೋಡಿರೋದ್ರಿಂದ ನಮಗೆ ಜಾಸ್ತಿ ಟೈಮ್ ರೂಮಲ್ಲೇ ಸ್ಪೆಂಡ್ ಮಾಡಬೇಕಂತ ಇಂಟೆನ್ಷನಲ್ಲಿ ನಾವು ಹೋಗಿರೋದು. ಸೊ ಕೆಲವು ಪ್ಲೇಸಸ್ ಮಾತ್ರ ನಾವು ನೋಡಿದೆವು ಮೈಸೂರಲ್ಲಿ. ಆದರೆ ಜಾಸ್ತಿ ಟೈಮ್ ರೂಮಲ್ಲೇ ಸ್ಪೆಂಡ್ ಮಾಡಿ ಈ ಸಮ್ಮರ್ಗೆ ನಾವು ನಮ್ಮ 15th ಆ್ಯನಿವರ್ಸರಿಯನ್ನು ಮೈಸೂರಲ್ಲಿ ಸೆಲೆಬ್ರೇಟ್ ಮಾಡಿದೆವು. ಸೊ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಾವು ಎಲ್ಲಿ ಉಳ್ಕೊಂಡೆವು, ನಾವು ಆ್ಯಕ್ಚುಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದೆವು ಅದರ ಡೀಟೇಲ್ಸ್ ಆಗಿರ್ಬೋದು, ಇಲ್ಲ ಜಕೋಸಿ ರೂಮ್ ಸೆಕೆಂಡ್ ಡೇಗೆ ಬುಕ್ ಮಾಡಿದೆವು ಅದರ ಡೀಟೇಲ್ಸ್, ಎಲ್ಲ ಡೀಟೇಲ್ನ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ನನಗೆ ಇದು 2 ದಿನನೂ ನಾವು ಸ್ಟೇ ಮಾಡಿರೋ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾವು ಮೈಸೂರಿಗೆ ರೀಚ್ ಆಗಿದ್ದು ಬೆಳಿಗ್ಗೆ ಒಂದು ಬ್ಯಾಂಗ್ಳೂರಿಂದ ನಾವು ಒಂದು 8 o'clock ಸ್ಟಾರ್ಟ್ ಮಾಡಿದೆವು. ರೀಚ್ ಆಗುವಾಗ ಒಂದು 12:30 1 o'clockಗೆ ರೀಚ್ ಆದೆವು. ಇದು ಸರ್ವಿಸ್ ಅಪಾರ್ಟ್ಮೆಂಟ್, ಬ್ಲಿಸ್ ಸರ್ವಿಸ್ ಅಪಾರ್ಟ್ಮೆಂಟ್ ಮೈಸೂರಲ್ಲಿ ನಾವು ಬುಕ್ ಮಾಡಿದೆವು. ಇವರ ಅಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಜನರಲಿ ನಾವು ಹೋಟೆಲ್ ಬುಕ್ ಮಾಡ್ತೀವಿ ಎಲ್ಲಿ ಹೋದ್ರೂ, ಬಟ್ ನಾನು ಈ ಸರ್ವಿಸ್ ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಜಾಸ್ತಿ ಔಟ್ ಆಫ್ ಇಂಡಿಯಾ ನೋಡಿದ್ದೀನಿ, ಆಮೇಲೆ ಅಲ್ಲಿ ಉಳ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಈ ಸಲ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಒಂದು ದಿನ ಸ್ಪೆಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆವು. ಹಾಗೆ ಬ್ಲಿಸ್ ಸರ್ವಿಸ್ ಅಪಾರ್ಟ್ಮೆಂಟನ್ನು ನಾವು ಬುಕ್ ಮಾಡಿದೆವು. ಈ ಅಪಾರ್ಟ್ಮೆಂಟ್ ರೀಸೆಂಟಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಆಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಒಂದು ಟೋಟಲ್ ಆಗಿ 8 ಅಪಾರ್ಟ್ಮೆಂಟ್ಸ್ ಇದೆ. 8 ಅಪಾರ್ಟ್ಮೆಂಟಲ್ಲಿ 2 ಅಪಾರ್ಟ್ಮೆಂಟ್ 1 BHK ಅಪಾರ್ಟ್ಮೆಂಟ್, ಬಾಕಿ ಎಲ್ಲ 2 BHK ಅಪಾರ್ಟ್ಮೆಂಟ್. ನಿಮ್ಗೆ ಈಗ ತುಂಬ ಜನ ಹೋಗೋದಿದ್ರೆ 4 BHK ಅಪಾರ್ಟ್ಮೆಂಟ್ ಬುಕ್ ಮಾಡ್ಬೋದು. ಏನಂದರೆ 2 2 BHK ಅಪಾರ್ಟ್ಮೆಂಟ್ನ ಕ್ಲಬ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ. ನಾವು 2 BHKದು ಈ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದೆವು. ಇದರಲ್ಲಿ ಕಿಚನ್ ಆಗಲಿ, ನಿಮಗೆ ಡೈನಿಂಗ್ ಏರಿಯಾ, 2 ಬೆಡ್ರೂಮ್, ಹಾಲ್ ಮತ್ತು 2 ಬಾತ್ರೂಮ್ ಬರುತ್ತೆ. ನಿಮಗೆ ಕಿಚನ್ಗೆ ಬೇಕಾಗಿರುವಂಥ ಯುಟೆನ್ಸಿಲ್ಸ್ ಕೂಡ ಅವ್ರ ಹತ್ರನೇ ಇದೆ. ಇಲ್ಲಿ ನೀವು ಕುಕ್ ಮಾಡೋದಿದ್ರೆ ಮಾಡ್ಕೋಬೋದು. ನಾವು ಜಸ್ಟ್ ಕಾಫಿ ಮತ್ತು ಮಿಲ್ಕ್ ಬಾಯ್ಲ್ ಮಾಡಿದ್ದೀವಿ, ಬಟ್ ಕುಕ್ಕಿಂಗ್ ಏನೂ ಮಾಡಿಲ್ಲ. ಹೊರಗಡೆನೇ ನಾವು ಊಟವನ್ನು ಮಾಡಿರೋದು. ಆಮೇಲೆ ನಿಮಗೆ ಎಕ್ವಾಗಾರ್ಡ್ ಕೂಡ ಇರುತ್ತೆ, ಸೊ ನೀರಿದು ಏನೂ ತೊಂದರೆ ಇಲ್ಲ. ಆಮೇಲೆ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಅಂದರೆ ತುಂಬ ಚೆನ್ನಾಗಿದೆ ಈ ಸರ್ವಿಸ್ ಅಪಾರ್ಟ್ಮೆಂಟ್. ನಾವು ಜನರಲಿ ಹೋಗುವಾಗ ಹೋಟೆಲ್ ಬುಕ್ ಮಾಡುವಾಗ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ನಾವು 4 ಜನ ಇರೋದ್ರಿಂದ, ಅಂದರೆ ಹಸ್ಬೆಂಡ್ ವೈಫ್ ಇಬ್ಬರು ಮಕ್ಕಳು ಇರೋದ್ರಿಂದ ನಮಗೆ ಒಂದು ರೂಮ್ ಜನರಲಿ ಚಿಕ್ಕದಾಗತ್ತೆ. ಸೊ ಹಾಗಾಗಿ ನಮಗೆ 2 ರೂಮ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಯಾಕಂದರೆ ಮಕ್ಕಳು ದೊಡ್ಡದಾಗ್ತಾ ಇದ್ದಾರೆ, ಹಾಗಾಗಿ. ಸೊ ನಾನು ಅಂದ್ಕೊಂಡೆ ಸರ್ವಿಸ್ ಅಪಾರ್ಟ್ಮೆಂಟ್ ಒಮ್ಮೆ ಟ್ರೈ ಮಾಡೋಣ, ತುಂಬ ಸ್ಪೇಷಿಯಸ್ ಇರುತ್ತೆ. ಆಮೇಲೆ ನಮ್ಮ ಇಂಟೆನ್ಷನ್ ಮೈಸೂರಲ್ಲಿ ನೋಡೋದಕ್ಕಿಂತ ಜಾಸ್ತಿ ನಮಗೆ ರೂಮಲ್ಲಿ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಇತ್ತಲ್ವ. ಹಾಗಾಗಿ ನಾವು ಈ ಸರ್ವಿಸ್ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದೆವು. ನಿಮಗೆ ಸಪ್ರೇಟಾಗಿ ನಿಮಗೆ ಬಾಲ್ಕನಿ ಇದೆ, ಅಂದರೆ ಲಿವಿಂಗ್ ರೂಮ್ಗೆ ಅಟ್ಯಾಚ್ ಆಗಿ, ಡೈನಿಂಗ್ ರೂಮ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಕೂಡ ಇದೆ. ಆಮೇಲೆ 2 ಬೆಡ್ರೂಮಲ್ಲಿ AC ಇದೆ. ಸೊ ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ತುಂಬಾ ಹತ್ತಿರ ಇದೆ ಮೈಸೂರ್ದು ಪ್ಯಾಲೇಸ್ ಆಗಲಿ, ಇಲ್ಲ ನೀವು ಮೈಸೂರು ಝೂಗೆಲ್ಲ ಹೋಗಬೇಕಂದ್ರೆ ಹಾರ್ಡ್ಲಿ 5 to 6 ಕಿಲೋಮೀಟ್ರ್ ಒಳಗಡೆ ಇದೆ. ಆಮೇಲೆ ನಿಮಗೆ TV ಫೆಸಿಲಿಟಿ ಜನರಲಿ ಎಲ್ಲ ಹೋಟೆಲಲ್ಲೂ ಕೂಡ ಇರುತ್ತೆ, TV ಇದೆ. ಆಮೇಲೆ ನಿಮಗೆ ಸ್ಪೇಷಿಯಸ್ ಆಗಿ ನೀವು ಆರಾಮ್ಸೆ ಚಿಟ್ ಚಾಟ್ ಮಾಡೋದಾಗಲಿ, ಇಲ್ಲ ನೀವು ಟೈಮ್ ಸ್ಪೆಂಡ್ ಮಾಡೋದಾಗಲಿ ತುಂಬ ಚೆನ್ನಾಗಿರುತ್ತೆ ಈ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇದು ನ್ಯೂ ಆಗಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಅಂದರೆ ನನಗೆ ಸ್ವಲ್ಪ ಡೌಟ್ ಇತ್ತು, ಇದು ಬುಕ್ ಮಾಡುವಾಗ ಚೆನ್ನಾಗಿರುತ್ತೋ ಇಲ್ವೋ, ಯಾಕಂದರೆ ಇಂಡಿಯಾದಲ್ಲಿ ನಾನು ಯಾವತ್ತೂ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ನಾವು ನಿಂತಿದ್ದೇ ಇಲ್ಲ. ಹಾಗಾಗಿ ಈ ಸಲ ಮೈಸೂರಲ್ಲಿ ನಾವು ಸರ್ವಿಸ್ ಅಪಾರ್ಟ್ಮೆಂಟ್ ಟ್ರೈ ಮಾಡಿದೆವು, ತುಂಬ ಇಷ್ಟ ಆಯಿತು. ಆಫ್ಟರ್ನೂನ್ ಟೈಮೆಲ್ಲ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಈವ್ನಿಂಗ್ ಟೈಮ್ಗೆ ನಾವು ಹತ್ತಿರದಲ್ಲಿರೋ ಪ್ಲೇಸಸ್ನ ನೋಡಲಿಕ್ಕೆ ಹೋಗಿದ್ದೆವು. ಸೊ ಹಾಗಾಗಿ ನಾವು ಮಧ್ಯಾಹ್ನ ಎಲ್ಲ ರೂಮಲ್ಲೇ ಸ್ಪೆಂಡ್ ಮಾಡಿಬಿಟ್ಟು, ಆಚೆ ಹೊರಗಡೆ ಒಂದು ಪಕ್ಕದಲ್ಲೇ ಒಂದು ನಿಮಗೆ ಊಟದ್ದು ಹೋಟೆಲ್ ಇದೆ, ವೆಜ್ ಹೋಟೆಲ್. ತುಂಬ ಚೆನ್ನಾಗಿರುವಂಥ ಮೀಲ್ಸ್ ಕೊಡ್ತಾರೆ ಅಲ್ಲಿ, ತುಂಬ ಚೆನ್ನಾಗಿದೆ ಮೀಲ್ಸು. 280 ರೂಪೀಸ್ ಏನೋ, ತುಂಬ ವೆರೈಟಿ ಮೀಲ್ಸ್ ಇದೆ ಅದರಲ್ಲಿ.
ಹೋಳಿಗೆಯಿಂದ ಒಬ್ಬಟ್ಟಿಂದ ಹಿಡಿದು ಎಲ್ಲಾನು ಇದೆ ಆ ಮೀಲ್ಸಲ್ಲಿ. ಅದು ತುಂಬ ಚೆನ್ನಾಗಿತ್ತು ಆ ಹೋಟೆಲ್. ಸೊ ತುಂಬ ವಾಕೆಬಲ್ ಇದೆ, ಅಂದ್ರೆ ಹಾರ್ಡ್ಲಿ ಸಮ್ 500 ಮೀಟರ್ ವಾಕೆಬಲ್ ಡಿಸ್ಟೆನ್ಸು. ಸೊ ನೀವು ಅಲ್ಲಿ ಹೋಗಿ ಊಟ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮಾಡ್ಬೋದು. ಇಲ್ಲಿ ಈ ಹೋಟೆಲಲ್ಲಿ ಏನಂದರೆ ನಿಮಗೆ ಬುಫೆ ಬ್ರೇಕ್ಫಾಸ್ಟ್ ಅವ್ರ ಕಡೆಯಿಂದ ಇಲ್ಲ ಬ್ರೇಕ್ಫಾಸ್ಟ್ ಆಗಲಿ ಏನೂ ಇಲ್ಲ ಅವ್ರ ಕಡೆಯಿಂದ. ಹಾಗಾಗಿ ನೀವು ಹತ್ತಿರದಲ್ಲಿರುವಂಥ ಹೋಟೆಲ್ಗೆ ಹೋಗಬೇಕಾಗತ್ತೆ ಊಟ ಮಾಡಲಿಕ್ಕೆ, ಇಲ್ಲ ಡಿನ್ನರ್ ಟೈಮ್. ಸೊ ಡಿನ್ನರ್ ಟೈಮ್ ನಾವು ಆಚೆ ಮೈಸೂರು ಝೂ ಎಲ್ಲ ನೋಡ್ಲಿಕ್ಕೆ ಹೋಗಿದ್ದೆವು, ಆ ಟೈಮ್ಗೆ ತಿಂದ್ಬಿಟ್ಟು ಬಂದೆವು. ಬಟ್ ಮಧ್ಯಾಹ್ನ ಇಲ್ಲಿ ನಾವು ಹೋಟೆಲಲ್ಲಿ ಊಟ ಮಾಡಿದ್ದು 269 ರುಪೀಸ್ ಮೀಲ್ಸ್ಗೆ. ನಂತರ ನಾವೆಲ್ಲ ಹೊರಗಡೆ ಹೋಗಿ ಮೈಸೂರು ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಬಂದಮೇಲೆ ಆಮೇಲೆ ಮೈಸೂರು ಝೂಗೆಲ್ಲ ಹೋಗಿ ಬಂದೆವು. ಆಮೇಲೆ ನಾವು ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಿದೆವು, ರೂಮಿಂದ ಚೆಕ್ಔಟ್ ಮಾಡಿಬಿಟ್ಟು ಇನ್ನೊಂದು ಹೋಟೆಲ್ ಬುಕ್ ಮಾಡಿದೆವು, ಗೋಲ್ಡನ್ ರಿವೆರಾ ಅಂತ ಮೈಸೂರಲ್ಲಿ. ಅಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಇದೆ, ಐ ಥಿಂಕ್ ಹಾರ್ಡ್ಲಿ 5 ಕಿಲೋಮೀಟರ್ಸ್. ಸೊ ಅದ್ರ ಒಳಗಡೆ ನಾವು ಹೋಟೆಲನ್ನು ಬುಕ್ ಮಾಡಿದೆವು ಸೆಕೆಂಡ್ ಡೇಗೆ. ಅಲ್ಲಿ ಫಸ್ಟ್ ಡೇ ಅಲ್ಲಿ ಚೆಕ್ಔಟ್ ಮಾಡಿ ಇಲ್ಲಿ ಈ ರೂಮ್ಗೆ ಚೆಕ್ ಇನ್ ಮಾಡಿದೆವು. ಇದು ಮೇನ್ಲಿ ಮಾಡಿದ್ದು ಯಾಕಂದರೆ ಇದು ಜಕೂಸಿ ರೂಮ್. ಸೊ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಸೊ ಫ್ಯಾಮಿಲಿಗೆ ತುಂಬ ಚೆನ್ನಾಗಿದೆ ಈ ರೂಮ್. ಅವ್ರ ಹತ್ರನೂ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ ಇದೆ, ಸ್ಟ್ಯಾಂಡರ್ಡ್ ರೂಮ್, ಡಿಲಕ್ಸ್ ರೂಮ್, ಜಕೂಸಿ ರೂಮ್ ಅಂತ. ನಮಗೆ ಜಕೂಸಿ ರೂಮ್ ಬೇಕಿತ್ತು, ನಮಗೆ ಜಕೂಸಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಜಕೂಸಿ ರೂಮ್ ಬುಕ್ ಮಾಡಿದೆವು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಹಾರ್ಡ್ಲಿ 3 or 4 years ಆಗಿದೆ ಈ ಹೋಟೆಲ್ ಕನ್ಸ್ಟ್ರಕ್ಟ್ ಮಾಡಿ. ಮಕ್ಕಳಿಗೆ ಎರಡೂ ಅಪಾರ್ಟ್ಮೆಂಟ್ ಆಗಲಿ, ಅಂದರೆ ಸರ್ವಿಸ್ ಅಪಾರ್ಟ್ಮೆಂಟ್ ಆಗಲಿ ಈ ಹೋಟೆಲ್ ಆಗಲಿ ತುಂಬಾ ಇಷ್ಟ ಆಯಿತು. ಇಲ್ಲಿ ಇಷ್ಟ ಆಗಿದ್ದು ಯಾಕಂದರೆ ಜಕೂಸಿ ಇದೆ ಅಂತ. ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಯಾಕೆ ಇಷ್ಟ ಆಯ್ತು ಅಂದರೆ, ಯೂಶಲಿ ನಾವು ಹೋಟೆಲ್ ಹೋದರೆ ತುಂಬ ಕಂಜೆಸ್ಟೆಡ್ ಇರುತ್ತೆ, ಒಂದೇ ಸಿಂಗಲ್ ರೂಮ್ ಇರುತ್ತಲ್ಲ. ಬಟ್ ಇಲ್ಲಿ ತುಂಬ ಸ್ಪೇಷಿಯಸ್ ಇರೋದ್ರಿಂದ ಅವ್ರಿಗೆ ಆಟ ಆಡಲಿಕ್ಕೆ ಆಮೇಲೆ ರಿಲ್ಯಾಕ್ಸ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿತ್ತು. 2 ಬೆಡ್ರೂಮಲ್ಲಿ ಆರಾಮ್ಸೆ ರಿಲ್ಯಾಕ್ಸ್ ಮಾಡಿದರು. ಈ ಹೋಟೆಲಲ್ಲಿ ನಿಮಗೆ ಬುಫೆ ಬ್ರೇಕ್ಫಾಸ್ಟ್ ಸಿಗುತ್ತೆ, ತುಂಬ ವೆರೈಟಿ ಇತ್ತು, ತುಂಬ ಇಷ್ಟ ಆಯಿತು. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿದೆ ಈ ಹೋಟೆಲಲ್ಲಿ. ಮಧ್ಯಾಹ್ನ ಲಂಚ್ ಕೂಡ ಅಲ್ಲೇ ಮಾಡಿದೆವು. ಸೊ ನಿಮಗೆ ಏನಾದರೂ ಮೈಸೂರು ಹೋಗೋ ಪ್ಲ್ಯಾನ್ ಇದ್ದರೆ ಈ ಹೋಟೆಲ್ ಆಗಲಿ, ನಿಮ್ಮದು ಸರ್ವಿಸ್ ಅಪಾರ್ಟ್ಮೆಂಟ್ ನಾನು ತೋರಿಸಿದ್ದೀನಲ್ಲ ಅದು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಈ ಎರಡು ಅಪಾರ್ಟ್ಮೆಂಟ್ ಆಗಲಿ ಹೋಟೆಲ್ ಆಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.